ಮಂಜಮ್ಮ ಪದ್ಮಶ್ರೀ ತಗೊಂಡು ರೋಡಿಗೆ ಇಳಿದಿದ್ದಾರೆ ಅಂತ. ನಾನು ಯಾಕೆ ರೋಡಿಗೆ ಇಳಿದೆ? ನಾನು ರೋಡಿಗೆ? ನಾವೊಂದು ಸಿನಿಮಾ ಮಾಡಿದೀವ್ರಿ. ಆ ಸಿನಿಮಾ ಜನಗಳಿಗೆ ಅರ್ಥ ಆಗ್ಬೇಕು, ಯುವ ಸಮುದಾಯಕ್ಕೆ ಮುಟ್ಟಬೇಕು ಆ ಸಿನಿಮಾ. ಈಗಿನ ಯುವತಿಯರಿಗೆ ಆ ಸಿನಿಮಾ ಮುಟ್ಟಬೇಕು. ಇವತ್ತು ನಾವು ದಾರಿಯಲ್ಲಿ ನಮ್ಮವರೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಆ ಚಕ್ಕ ಅಂತಾರೆ, 9 ಅಂತಾರೆ, ಇಸಿಡ ಅಂತಾರೆ, ಕೋಜ ಅಂತಾರೆ, ಮಾಮ ಅಂತಾರೆ. ಇದೆಲ್ಲ ಹೋಗ್ಲಾಡಿಸ್ಬೇಕು, ಇದೆಲ್ಲ ಬಿಡಬೇಕು. ಸಂವಿಧಾನವನ್ನ ಸೃಷ್ಟಿ ಮಾಡಿದ ಮೇಲೆ ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಮಪಾಲು ಸಮಾನತೆ ಯಾರಿಗೆ ಸಿಕ್ಕಿದೆ ಸಮಾನತೆ? ನಮಗ್ ಸಿಗ್ಲೇ ಇಲ್ವಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ನಾವು ಸ್ವತಂತ್ರ ಭಾರತ ಅಂತ ಹೇಳ್ತೀವಿ, ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳ್ತೀವಿ. ಎಲ್ಲಿ ಸಿಕ್ಕಿದೆ ನಮಗೆ ಸ್ವತಂತ್ರ? ಯಾವ ಕಾಲದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ? ಇವತ್ತೆಲ್ಲ ನಾವು ಒಬ್ಬರೇ ಓಡಾಡ್ತಾ ಇದ್ರೆ ರಾತ್ರಿ ಹೊತ್ತು ಕರೀತಾರೆ ನಮ್ಮನ್ನು ಬಾ ಅಂತ. ಇದು ಸ್ವತಂತ್ರನಾ? ಇಲ್ಲ, ನಮಗೆ ಸ್ವತಂತ್ರ ಸಿಕ್ಕಿಲ್ಲ. ನಮಗೆಷ್ಟು ಕಷ್ಟ, ನೋವು, ನಲಿವಂತೂ ಇಲ್ಲೇ ಇಲ್ಲ. ಬರೀ ಕಷ್ಟ ನೋವುಗಳೇ ನಮ್ಮ ಜೀವನದಲ್ಲಿ ಎಲ್ಲ. ನಾವೇನ್ ಇವತ್ತು ಮುಖವಾಡವನ್ನ ಹಾಕೊಂಡು ಬಣ್ಣ ಹಚ್ಚಿಕೊಂಡು ಮೇಕಪ್ ಮಾಡ್ಕೊಂಡು ನಗ್ನಗತ ಓಡಾಡ್ತೀವೋ ಅದರ 100ರಷ್ಟು ದುಃಖ ನಮ್ಮೊಳಗಿದೆ. ನಾವು ಮುಂದಿನ ಹಲ್ಲಿನಿಂದ ತುಟಿಯಿಂದ ಮಾತಾಡ್ತಾ ಇದ್ರೆ ಹಿಂದೆ ನಮ್ಮ ಹಲ್ಲುಗಳು, ನಮ್ಮ ಮನಸ್ಸುಗಳು ನೋವನ್ನ ಇನ್ನೂವರೆಗೂ ಅನುಭವಿಸ್ತಾ ಇದೆ. ಇವತ್ತು ನನಗೆ ಪದ್ಮಶ್ರೀ ಬಂದಿದೆ ರೀ, ನನಗೆ ನೋವಿಲ್ಲ ಅನ್ಕೊಂಡಿದ್ದೀರಾ? ನನಗೆ ಯಾರು ಏನು ಅನ್ನದೇ ಇಲ್ಲ ಅನ್ಕೊಂಡಿದ್ದೀರಾ? ಒಂದು ಸರಿ ಅವಾಗ್ಲೇ ಹೇಳಿದ್ರು ಇವರು, ನಾವು ಶೂಟಿಂಗ್ ಮಾಡುವಾಗ ಒಂದು ಮನೇಲಿ ಉಳ್ಕೊಂಡ್ವಿ. ಆ ಮನೇಲಿ ಉಳ್ಕೊಂಡಾಗ ರಾತ್ರಿನೇ ಮನೆ ಖಾಲಿ ಮಾಡಿಸಿದ್ರು. ನೀವೆಲ್ಲ ಓಡಾಡ್ತಾ ಇದ್ರೆ ನಮ್ಮ ಮಕ್ಕಳಿಗೆ ಅಸಹ್ಯ ಆಗುತ್ತೆ, ನಮ್ಮ ಮಕ್ಕಳು ಭಯ ಪಡ್ತಾರೆ, ನಮ್ಮ ಮಕ್ಕಳು ಚೀರಾಡ್ತಾರೆ. ಅವ್ರನ್ನೆಲ್ಲ ನೋಡಿ ನೀವು ಬರ್ಬೇಡ್ರಿ ಅಂತ ರಾತ್ರಿ ಹೊತ್ತೆ ನನ್ನನ್ನ ಮನೆ ಖಾಲಿ ಮಾಡಿಸಿದ್ರು. ಸೆಟ್ ಒಳಗ್ ಬಂದ್ ಮಲ್ಕೊಂಡೆ ರೀ ನಾನು. ಸುಮಾರು ಒಂದು 25 ಗುಡಿಸ್ಲು ಹಾಕಿದ್ರೆ ಆ ಸೆಟ್ ಒಳಗ್ ಬಂದ್ ಮಲ್ಕೊಂಡೆ, ಗುಡಿಸ್ಲಿ ಒಳಗೆ. ಆ ಮಳೆಗಾಲ ಅವಾಗ ಸೋರ್ತದೆ. ರಾತ್ರಿ ತಾಡ್ಪಾಲ್ ತಂದು ಹಾಕಿ ನನ್ನನ್ನು ಅಲ್ಲಿ ಮಲಗಿಸಿದ್ರು. ಇಡೀ ನಮ್ಮ ಚಿತ್ರತಂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ಅಯ್ಯಪ್ಪನ ಅಂಗಳದಲ್ಲಿ ಮಲ್ಕೊಂಡ್ವಿ. ರಾತ್ರಿ ಮನೆ ಖಾಲಿ ಮಾಡಿಸಿದ್ರು. ಆಮೇಲೆ ಟೆಕ್ನಿಷಿಯನ್ ಅವರು ಇಲ್ಲಿ ನಾವೇ ಎಲ್ಲ ಅಡಿಗೆ ಮಾಡ್ತಾ ಇದ್ವು ಅಂತ ಹೇಳಿದ್ರು ಅವ್ರು. ಅವಾಗ್ಲೇ ಅಡಿಗೆ ಮಾಡಿದ ಊಟನ ಮಾಡಬರ್ರಿ ಅಂತ ನಮ್ಮ ಅಶೋಕ್ ಜೈರಾಮ್ ಅವ್ರನ್ನ ಊಟಕ್ಕೆ ಕರೆದ್ರೆ ಅವರು ಸೈಡಿಗೆ ಕರೀತಾರೆ. ಕರೆದು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಮಗೆ ಕಾಸು ಕೊಟ್ಬಿಡ್ರಿ ಸರ್, ನಾವು ಹೊರಗಡೆ ಹೋಗಿ ಊಟ ಮಾಡ್ತೀವಿ. ಇಲ್ಲ ರೀ, ಊಟ ತಯಾರಾಗಿದೆ, ಬರ್ರಿ ಊಟ ಮಾಡ್ರಿ ಅಂದ್ರೆ ಅವ್ರು ಹೇಳ್ತಾರೆ, ಅವ್ರು ಮಾಡಿದ್ದು ನಾವು ತಿನ್ನಕ್ ಆಗೋದಿಲ್ಲ ರೀ, ಅವ್ರ ಸ್ವಚ್ಛತೆ ಕಡಿಮೆ, ಅವರು ಸ್ಟಾರ್ ತಿಂತಾರೆ, ವಿಮಲ್ ತಿಂತಾರೆ, ಇನ್ನು ಏನೇನೋ ಮಾಡ್ತಾರೆ, ಅವ್ರು ಮಾಡಿದ ಅಡಿಗೆ ನಾವು ಊಟ ಮಾಡಂಗಿಲ್ರಿ, ಕಾಸು ಕೊಟ್ಟು ಬಿಡ್ರಿ ಅಂತಾರೆ. ನಮಗೆ ಮನುಷ್ಯತ್ವ ಇಲ್ವಾ? ನಾವು ಮನುಷ್ಯರಲ್ವಾ? ನಮ್ಮನ್ನ ಅವತ್ತು ಅವರು ದುಡ್ಡು ಇಸ್ಕೊಂಡು ಹೋಗಿ ಹೊರಗಡೆ ಊಟ ಮಾಡ್ತಾರೆ. ಟೆಕ್ನಿಷಿಯನ್ ಅವ್ರು ದುಡ್ಡು ಇಸ್ಕೊಂಡು ಹೊರಗಡೆ ಹೋಗಿ ಊಟ ಮಾಡ್ತಾರೆ. ಆಮೇಲೆ ಡಬ್ಬಿಂಗ್ ಅಂತ ಹೋಗ್ತಾರೆ ನಮ್ಮವರೆಲ್ಲರೂ ಸೇರಿಸ್ಕೊಂಡು. ಡಬ್ಬಿಂಗ್ ಹೋದ್ರೆ ಸರ್ ಎಲ್ಲರೂ ಕರ್ಕೊಂಡ್ ಬರ್ಬೇಡ್ರಿ ಸರ್, ಅಕ್ಕಪಕ್ಕ ಸ್ಟುಡಿಯೋಗಳಿದಾವೆ, ಅಕ್ಕಪಕ್ಕ ಆಫೀಸ್ಗಳಿದಾವೆ, ಅವರೆಲ್ಲರೂ ಭಯ ಬೀಳ್ತಾರೆ. ಅವ್ರನ್ನ ನೋಡಿ ಅಸಹ್ಯ ಪಡ್ತಾರೆ. ನೀವು ಒಬ್ಬೊಬ್ಬರನ್ನೇ ಕರ್ಕೊಂಡ್ಬಂದು ಡಬ್ಬಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ನಾವು ಮನುಷ್ಯರಲ್ವಾ ಹಾಗಾದ್ರೆ? ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ, ಇಷ್ಟೆಲ್ಲ ನೋವುಗಳನ್ನ ಅನುಭವಿಸಿ ಒಂದು ಚಿತ್ರವನ್ನ ಮಾಡಿ ಸಮಾಜಕ್ಕೆ ತೋರಿಸ್ಬೇಕು ಅಂತಂದ್ರೆ ನಾವು ಇಡೀ ತಂಡ ಕಟ್ಕೊಂಡು ಹೋರಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಆಶಾಮ್ಮ ಸಹ ನಮಗೆ ಕೈ ಜೋಡಿಸಿದ್ದಾರೆ. ಇಷ್ಟೂ ಜನ ಆಶಾಮ್ಮನೆ ಕರ್ಕೊಂಡ್ ಬಂದಿರೋದು. ನಾನು ನಿಲ್ತೀನಿ ಮಕ್ಕಳ ನಿಮ್ ಜೊತೆಗೆ ಅಂತ ಆಶಾಮ್ಮ ಇಷ್ಟೂ ಜನ ಮಕ್ಕಳನ್ನ ಕರ್ಕೊಂಡು ನಮಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಅಮ್ಮ ನಾಯ್ಕ ಅವರು ಸಹ ನಮ್ಮ ಸಮುದಾಯಕ್ಕೆ ನಾವು ಅವ್ರ ಆಫೀಸಿಗೆ ಹೋದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ, ಇವ್ರಿಗೆ ಫೋನ್ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಇವ್ರ ಜೊತೆ ಮಾತಾಡ್ತೀನಿ ಅಂತ ಮಾತಾಡಿಸಿ ನಮ್ಮನ್ನ ಅವ್ರು ಅಲ್ಲಿ ಕಳಿಸಿ ಅವ್ರು ನಿಂತಿದ್ದಾರೆ. ನಮ್ಮ ಧ್ವನಿಯಾಗಿ ನಿಂತಿದ್ದಾರೆ. ನಮ್ಮ ಕಾಲಿಗೆ ಅವರ ಕಾಲುಗಳಾಗಿ ನಿಂತಿದ್ದಾರೆ. ನಮ್ಮ ಮನಸ್ಸಿಗೆ ಅವರ ಮನಸ್ಸಾಗಿ ಭಾರತೀಯ ಅವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.